पता है ना। जस्टिस फॉर सौजन्य। हाँ, स्वामी शरणमಯ್ಯಪ್ಪ. ಏನಂತ ಎಲ್ರಿಗೂ ನಮಸ್ಕಾರ. ನಮ್ಮ ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣುಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅದೇ ರೀತಿ ಅದೆಷ್ಟೋ ಹೆಣ್ಣುಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗಿ ಪ್ರಾಣ ಕಳ್ಕೊಂಡಂತಹ ಹೆಣ್ಣು ಮಕ್ಕಳ ಆ ಅತ್ಯಾಚಾರಿಗಳು ಯಾರಂತ ಗೊತ್ತಾಗಬೇಕು. ಆದಷ್ಟು ಬೇಗ ಅದಕ್ಕೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಒಂದು ನ್ಯಾಯ ಕೊಡಿಸ್ಬೇಕು. ಆ ಒಂದು ಕಾರಣಕ್ಕೆ ನಾವು ಇವತ್ತು ಸೌಜನ್ಯದು ಫೋಟೋನ ಮುಂದೆ ಇಟ್ಕೊಂಡು ನಾವೆಲ್ಲರೂ ನಮ್ಮ ಒಂದು ನಿಮಿಷದ ನಮ್ಮೆಲ್ಲರ ಅಮೂಲ್ಯವಾದ ಒಂದು ಸಮಯವನ್ನು ಕೊಟ್ಟು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗೋದಕ್ಕೆ ದೀಪ ಬೆಳಗಿಸಿ ಪ್ರಾರ್ಥನೆ ಮಾಡಬೇಕು ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು 6 ಗಂಟೆಗೆ ನಾವು ವಿಶೇಷವಾಗಿ ಈ ಒಂದು ಸಮಯನ ಏರ್ಪಾಡು ಮಾಡಿದ್ವಿ. ದೇಶಾದ್ಯಂತ ಎಲ್ಲ ಮೂಲೆಯಲ್ಲಿರುವಂಥ ಪ್ರತಿಯೊಂದು ಮಾತೆಯರು, ಹೆಣ್ಣು ಮಕ್ಕಳು, ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರು ಇವತ್ತು ನಿಮ್ಮ ಒಂದು ಸಮಯನ 1 ನಿಮಿಷ ನೀವು ಕೊಟ್ಟು ಎಲ್ಲರೂ ಸಹಕರಿಸಿ ಈ ಹೆಣ್ಣಿಗೆ ನ್ಯಾಯ ಸಿಗುವ ಹಾಗೆ ಮಾಡಿ. ನಾವು ಬೆಳಗ್ಗೆ ನಮ್ಮ ಮುಂಬೈಯಲ್ಲಿ ಸಂಸ್ಕೃತಿ ಅನ್ನುವ ಒಂದು ಹುಡುಗಿಗೆ ತಲೆಗೆ ಕಲ್ಲು ಬಿದ್ದಿದ್ದ ಕಾರಣ ನಾವು ಅಲ್ಲಿಗೆ ಕೂಡ ಇವತ್ತೊಂದು ಪ್ರೊಟೆಸ್ಟ್ ಮಾಡೋಕ್ಕೆ ಹೋಗಿದ್ವಿ. ಅಲ್ಲಿಂದ ಬರುವಾಗ ನಮಗೆ ತಡವಾದ ಕಾರಣ ನಾವು ನಮ್ಮ ಗಾಡಿಯಲ್ಲೇ ಕೂತ್ಕೊಂಡು ಸೌಜನ್ಯ ಪರ ಹೋರಾಟಗಾರರಾದಂತಹ ಸುರೇಶ್ ಶೆಟ್ಟಿ ಅಯ್ಯಾಡಿ ಅವರು ನನ್ನ ಜೊತೆಗಿದ್ದಾರೆ. ಅದೇ ರೀತಿ ನಾನು ಕೂಡ ನಾವಿಬ್ಬರು ಒಂದು ಜಾಗಕ್ಕೆ ಹೋಗಿ ಬಂದು ಇವಾಗ ಈ ಒಂದು ದೀಪ ಬೆಳಗಿಸುವ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಆದಷ್ಟು ಬೇಗ ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು. ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ರಿಗೂ ಧನ್ಯವಾದ. ಪ್ರತಿಯೊಬ್ಬರು ಕೂಡ ಇವಾಗ ನಿಮ್ಮ ಈ ಒಂದು ಪ್ರಾರ್ಥನೆಯನ್ನು ಶುರು ಮಾಡಿ.